ಓಂ ಶಾಂತಿ. ಅವ್ಯಕ್ತ ಮುರಳಿ ದಿನಾಂಕ ಆಗಿದೆ 9/3/2020 ಬಾಬಾರವರು ನುಡಿಸಿರ್ತಕ್ಕಂಥ ಮಹಾವಾಕ್ಯ. ಪರಮಾತ್ಮನ ಸಂಘದ ರಂಗಿನ ಮತ್ತು ಕಂಬೈನ್ಡ್ ಸ್ವರೂಪದ ಯಥಾರ್ಥ ಹೋಲಿಯನ್ನು ಆಚರಿಸಿ. ಈ ದಿನ ಪವಿತ್ರ ಹೋಲಿಯಷ್ಟ ತಂದೆ ತನ್ನ ಪವಿತ್ರ ಹೋಲಿ ಮಕ್ಕಳ ಜೊತೆ ಹೋಲಿಯನ್ನು ಆಚರಣೆ ಮಾಡಲು ಬಂದಿದ್ದಾರೆ. ಎಲ್ಲ ಮಕ್ಕಳು ಹೋಲಿ ಮಕ್ಕಳಾಗಿದ್ದಾರೆ. ತಾವೆಲ್ಲರೂ ಸಹ ಹೋಲಿಯನ್ನು ಆಚರಣೆ ಮಾಡಲು ಬಂದಿದ್ದೀರಿ. ಯೋಚನೆ ಮಾಡಿ, ತಾವು ಪವಿತ್ರ ಆತ್ಮಗಳ ಮೇಲೆ ಎಂತಹ ಬಣ್ಣ ಹಾಕಲಾಗಿದೆ, ಯಾವುದರಿಂದ ಹೋಲಿ ಅಥವಾ ಪವಿತ್ರ ಆಗಿಬಿಟ್ಟಿದ್ದೀರಿ. ಬಣ್ಣವಂತೂ ಅನೇಕ ಪ್ರಕಾರಗಳಾಗಿರುತ್ತವೆ, ಆದರೆ ತಮ್ಮ ಮೇಲೆ ಎಂಥ ಬಣ್ಣ ಹಾಕಲಾಗಿದೆ? ಎಲ್ಲದಕ್ಕಿಂತ ಶ್ರೇಷ್ಠ ಬಣ್ಣ ಯಾವುದು? ಯಾವುದರಿಂದ ತಾವು ಪವಿತ್ರರಾಗಿ ಬಿಟ್ಟಿದ್ದೀರಿ? ಎಲ್ಲದಕ್ಕಿಂತ ಅತಿ ದೊಡ್ಡ ಬಣ್ಣ ಪರಮಾತ್ಮನ ಸಂಘದ ಬಣ್ಣವಾಗಿದೆ. ಅಂದಾಗ ಪರಮಾತ್ಮನ ಸಂಘದ ಬಣ್ಣದಿಂದ ಸಹಜವಾಗಿ ಪವಿತ್ರ ಹೋಲಿಯಾಗಿ ಬಿಟ್ಟಿದ್ದೀರಿ. ಏಕೆಂದರೆ ಪರಮಾತ್ಮನ ಸಂಘ ಅವಿನಾಶಿ ಸಂಘದ ಬಣ್ಣವಾಗಿದೆ ಮತ್ತು ಬಣ್ಣ ಅಂತೂ ಸ್ವಲ್ಪ ಸಮಯಕ್ಕಾಗಿ ಇರ್ತದೆ. ಆದರೆ ಪರಮಾತ್ಮನ ಸಂಘದ ಬಣ್ಣದಿಂದ ಸಹಜವಾಗಿಯೇ ಹೋಲಿ ಅರ್ಥಾತ್ ಪವಿತ್ರರಾಗಿ ಬಿಟ್ಟಿದ್ದೀರಿ. ಆತ್ಮದ ಬಣ್ಣ ಅಪವಿತ್ರತೆಯಿಂದ ಪವಿತ್ರ ಆಗಿ ಬಿಟ್ಟಿದೆ. ಏಕೆಂದರೆ ತಾವೆಲ್ಲರೂ ಪರಮಾತ್ಮನನ್ನು ತಮ್ಮ ಜೊತೆಗಾರರನ್ನಾಗಿ ಮಾಡಿಕೊಂಡಿದ್ದೀರಿ. ಆದ್ದರಿಂದ ಕಂಬೈಂಡ್ ಆಗಿ ಬಿಟ್ಟಿದ್ದೀರಿ. ಈ ಕಂಬೈಂಡ್ ಸ್ವರೂಪ ಪ್ರಿಯ ಅನಿಸುತ್ತದೆ ಅಲ್ಲವೇ? ಈ ಕಂಬೈಂಡ್ ರೂಪ ಎಂದು ಬೇರೆ ಆಗಲು ಸಾಧ್ಯವಿಲ್ಲ. ಅನುಭವ ಇದೆಯಲ್ಲವೇ? ಸದಾ ಕಂಬೈಂಡ್ ಆಗುತ್ತೀರಲ್ಲವೇ? ಒಂಟಿಯಾಗುವುದಿಲ್ಲ. ಮಾಯೆ ಒಂಟಿಯನ್ನಾಗಿ ಮಾಡಲು ಪ್ರಯತ್ನ ಮಾಡ್ತದೆ. ಆದರೆ ಯಾರು ಸದಾ ಕಂಬೈಂಡ್ ಆಗಿರ್ತಾರೆ ಅವರು ಎಂದೂ ಬೇರೆ ಆಗಲು ಸಾಧ್ಯವಿಲ್ಲ. ಏಕೆಂದರೆ ಮಾಯೆ ತಂದೆಯಿಂದ ಬಿಡಿಸಿ ನಂತರ ಹಳೆಯ ಸಂಸ್ಕಾರವನ್ನು ಇಮರ್ಶ್ ಮಾಡ್ತದೆ ಮತ್ತು ಹಳೆಯ ಸಂಸ್ಕಾರ ಸಮಾವೇಶ ಇಮರ್ಶ್ ಆದಾಗ ಶುದ್ಧ ಸಂಸ್ಕಾರ ಇಲ್ಲದ ಹಾಗೆ ಮರ್ಜ್ ಆಗಿ ಬಿಡ್ತದೆ. ಹುಡುಗಾಟಿಕೆ ಹಾಗೂ ಆಲಸ್ಯ ಹಳೆಯ ಸಂಸ್ಕಾರ ಆಗಿದೆ. ಇದು ಭಿನ್ನ ಭಿನ್ನ ರೂಪದಲ್ಲಿ ಇಮರ್ಶ್ ಆಗುವುದರಿಂದ ಕಂಬೈಂಡ್ ರೂಪ ಬೇರೆಯಾಗಿ ಬಿಡ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ಸದಾ ಕಂಬೈಂಡ್ ಆಗಿರುತ್ತೇನೆಯೇ ಅಥವಾ ಕೆಲವೊಮ್ಮೆ ಒಂಟಿಯಾಗಿಯೂ ಇರ್ತೇನೆ ಎಂದು ಪರಿಶೀಲನೆಯನ್ನ ಮಾಡಿಕೊಳ್ಳಿ. ಮಾಯೆ ಅನೇಕ ಸ್ವರೂಪಗಳನ್ನಂತೂ ತಿಳಿದುಕೊಂಡು ಬಿಟ್ಟಿದ್ದೀರಲ್ಲವೇ? ಮಾಯೆ ಚತುರತೆಯಿಂದ ತನ್ನ ಬಣ್ಣವನ್ನು ಹಾಕಿ ಬಿಡುತ್ತದೆ. ಕಂಬೈಂಡ್ ರೂಪದಿಂದ ಬೇರೆ ಆಗುವುದು ಅರ್ಥಾತ್ ಮಾಯೆ ಬಣ್ಣವನ್ನು ಹಾಕಿಕೊಳ್ಳುವುದು. ಈ ಹುಡುಗಾಟಿಕೆ ಹಾಗೂ ಆಲಸ್ಯ ಬಹಳ ಭಿನ್ನ ಭಿನ್ನ ರೂಪದಲ್ಲಿ ಬರ್ತದೆ. ಅದನ್ನು ಗುರುತಿಸುವುದಕ್ಕಾಗಿಯೇ ಮಾಯೆಯು ತನ್ನ ಕಡೆ ಆಕರ್ಷಣೆ ಮಾಡಿಬಿಡ್ತದೆ. ಈ ಹುಡುಗಾಟಿಕೆ ಹಾಗೂ ಆಲಸ್ಯ ರಾವಣನ ಖಜಾನೆಯಾಗಿದೆ, ತಂದೆಯ ಖಜಾನೆ ಅಲ್ಲ. ಮತ್ತೆ ಮಕ್ಕಳೂ ಸಹ ರಾವಣನ ಖಜಾನೆಯನ್ನು ಬಹಳ ನಶೆಯಿಂದ ನಾನು ಬಯಸುವುದಿಲ್ಲ, ಆದರೆ ನನ್ನ ಸಂಸ್ಕಾರ ಎಂದು ಹೇಳಿಬಿಡ್ತಾರೆ. ಸಂಸ್ಕಾರ ನನ್ನದು ಎಂದು ಹೇಳಲು ತೊಡಗುತ್ತಾರೆ. ಇದು ಪರಮಾತ್ಮನ ಖಜಾನೆ ಆಗಿದೆಯೇ? ಅದನ್ನು ತನ್ನ ಸಂಸ್ಕಾರ ಎಂದು ಹೇಳುವುದು ಯೋಚನೆ ಮಾಡಿ ಸರಿಯೇನು? ನನ್ನದು ಮಾಡಿಕೊಂಡು ಬಿಡುವುದು ಇದು ಮಾಯೆಯ ಚತುರತೆಯಾಗಿದೆ. ತಂದೆಯ ಖಜಾನೆ ಪ್ರಿಯವಾಗಿದೆಯೋ ಅಥವಾ ಮಾಯೆಯ ಖಜಾನೆ ಪ್ರಿಯವಾಗಿದೆಯೋ? ಸಹಜವಾಗಿ ಮಕ್ಕಳು ತಾನು ತಪ್ಪಿಸಿಕೊಳ್ಳಲು ನನ್ನ ಸಂಸ್ಕಾರ ಬಯಸುವುದಿಲ್ಲ ಎಂದು ಹೇಳಿಬಿಡ್ತಾರೆ. ಅಂದಮೇಲೆ ಯೋಚನೆ ಮಾಡಿ, ಇದು ನನ್ನದೇನು? ರಾವಣನ ಖಜಾನೆಯನ್ನು ತನ್ನದನ್ನಾಗಿ ಮಾಡಿಕೊಳ್ಳುವುದರಿಂದ ನಿಧಾನಕ್ಕೆ ಶುಭ ಸಂಸ್ಕಾರ ಏನಿದೆ ಅದು ಸಮಾಪ್ತಿಯಾಗಿ ಬಿಡುತ್ತದೆ ಎಂದು ತಂದೆ ಹೇಳ್ತಾರೆ. ಪರಮಾತ್ಮನ ಸಂಘದ ಬಣ್ಣ ಕಡಿಮೆ ಆಗಿಬಿಡ್ತದೆ ಮತ್ತು ಮಾಯೆ ಬಣ್ಣ ಇಮರ್ಶ್ ಆಗಿಬಿಡ್ತದೆ. ಹಾಗಾದರೆ ನಡೀತಾ ನಡೀತಾ ಯಾವ ಬಣ್ಣದ ಪ್ರಭಾವ ಏರಿದೆ ಎಂದು ತಮ್ಮನ್ನು ತಾವೇ ಪರಿಶೀಲನೆ ಮಾಡಿಕೊಳ್ಳಬೇಕು. ಮನುಷ್ಯರು ಸಹ ಹೋಲಿ ಹಬ್ಬಕ್ಕೆ ಏನು ಮಾಡ್ತಾರೆ? ಮೊದಲು ಕೆಟ್ಟದ್ದನ್ನು ಸುಡ್ತಾರೆ, ನಂತರ ಬಣ್ಣ ಹಾಕಿಕೊಳ್ತಾರೆ, ಆಚರಣೆ ಮಾಡ್ತಾರೆ. ಅಂದಾಗ ತಮ್ಮ ಎಲ್ಲ ಪಾಪ್ದಾದರವರ ಸಂಘದ ಬಣ್ಣವಂತೂ ಹಾಕಿದ್ದಾರೆ. ತಮ್ಮ ಮೇಲೆ ಪಾಪ್ದಾದರವರು ಸಂಘದ ಬಣ್ಣವಂತೂ ಹಾಕಿದ್ದಾರೆ. ಆದರೆ ಜೊತೆಯಲ್ಲಿ ಜ್ಞಾನದ ಬಣ್ಣ, ಶಕ್ತಿಗಳ ಬಣ್ಣ, ಗುಣಗಳ ಬಣ್ಣವನ್ನು ಅವರು ಹಾಕುತ್ತಿರುತ್ತಾರೆ. ಎಲ್ಲರ ಮೇಲೆ ಈ ಆತ್ಮಿಕ ಬಣ್ಣದ ಪ್ರಭಾವ ಏರಿದೆಯಲ್ಲವೇ? ಏರಿದೆಯೇ? ಕೈ ಎತ್ತಿ.
ಆತ್ಮಿಕ ಬಣ್ಣ ಏರಿದೆಯಲ್ಲವೇ, ಇಳಿಸಿಕೊಳ್ಳುವವರು ಅಲ್ಲ ತಾನೆ. ಯಾರ ಮೇಲೆ ಆತ್ಮಿಕ ಬಣ್ಣದ ಪ್ರಭಾವ ಏರಿದೆ, ಅವಿನಾಶಿ ಬಣ್ಣ ಏರಿದೆ, ಅವರ ಮೇಲೆ ಬೇರೆ ಯಾವುದೇ ಬಣ್ಣದ ಪ್ರಭಾವ ಆಗಲು ಸಾಧ್ಯವಿಲ್ಲ. ಈ ಬಣ್ಣದಿಂದ ಎಷ್ಟು ಪವಿತ್ರ ಹೋಲಿಯಾಗ್ಬಿಟ್ಟಿದ್ದೀರಿ. ಪೂರ್ತಿ ಕಲ್ಪದಲ್ಲಿ ತಮ್ಮ ಹಾಗೆ ಪವಿತ್ರ ಹೋಲಿಯಾಗಲು ಸಾಧ್ಯವಾಗದಷ್ಟು ಹೋಲಿಯಾಗಿ ಬಿಟ್ಟಿದ್ದೀರಿ. ತಮ್ಮ ಪವಿತ್ರತೆ ಪ್ರಭುವಿನ ಸಂಘದ ಬಣ್ಣವಾಗಿದೆ. ಪರಮಾತ್ಮನ ಜೊತೆ ಕಂಬೈಂಡ್ ಆಗಿರುವ ಅನುಭವ ಎಲ್ಲದಕ್ಕಿಂತ ಭಿನ್ನ ಹಾಗೂ ಪ್ರಿಯವಾಗಿದೆ. ಮತ್ತೆ ಯಾರೆಲ್ಲ ಪವಿತ್ರರಾಗಿರ್ತಾರೆ ಅವರ ಶರೀರ ಪವಿತ್ರ ಆಗುವುದಿಲ್ಲ, ಆತ್ಮ ಪವಿತ್ರ ಆಗ್ತದೆ. ಆದರೆ ತಾವು ಈ ರೀತಿ ಪವಿತ್ರರಾಗ್ತೀರಿ ಯಾವುದರಿಂದ ತಮ್ಮ ಶರೀರ ಹಾಗೂ ಆತ್ಮ ಪವಿತ್ರವಾಗ್ತದೆ. ಮತ್ತು ಪವಿತ್ರತೆಗೆ ಸುಖ, ಶಾಂತಿ, ಪ್ರೇಮ, ಆನಂದದ ಜನನಿ ಎಂದು ಹೇಳಲಾಗ್ತದೆ. ಎಲ್ಲಿ ಪವಿತ್ರತೆ ಇರ್ತದೆ ಅಲ್ಲಿ ಸುಖ, ಶಾಂತಿ ಜೊತೆಯಲ್ಲಿಯೇ ಇದ್ದೇ ಇರ್ತದೆ. ಏಕೆಂದರೆ ಎಲ್ಲಿ ಜನನಿ ಅಂದರೆ ತಾಯಿ ಇರ್ತಾರೆಯೋ ಅಲ್ಲಿ ಮಕ್ಕಳು ಇರ್ತಾರೆ. ಏಕೆಂದರೆ ತಂದೆ ಬಂದು ತಮ್ಮನ್ನ ಈ ರೀತಿ ಪವಿತ್ರರನ್ನಾಗಿ ಹೋಲಿಯನ್ನಾಗಿ ಮಾಡ್ತಾರೆ. ಯಾವುದರಿಂದ ತಮ್ಮ ಜಡಚಿತ್ರಗಳು ಕಲಿಯುಗದ ಕೊನೆಯಲ್ಲಿಯೂ ಸಹ ತಾವು ತಮ್ಮ ಚಿತ್ರಗಳನ್ನು ನೋಡ್ತೀರಿ. ಎಷ್ಟು ವಿಧಿಪೂರ್ವಕವಾಗಿ ಆ ಚಿತ್ರಗಳಿಗೆ ಪೋಷೆ ಮಾಡಲಾಗ್ತದೆ. ಇದು ಪವಿತ್ರತೆಯ ವಿಶೇಷತೆಯಾಗಿದೆ. ಮತ್ತು ಎಷ್ಟೇ ಮಹಾನ್ ಆತ್ಮಗಳಾಗಲಿ, ಧರ್ಮಾತ್ಮರು, ಪವಿತ್ರರಾಗಲಿ, ಆದರೆ ಯಾರದೂ ಮಂದಿರ ಆಗುವುದಿಲ್ಲ. ಈ ರೀತಿ ವಿಧಿಪೂರ್ವಕವಾಗಿ ಯಾರಿಗೂ ಪೂಜೆ ಆಗುವುದಿಲ್ಲ. ಮತ್ತು ಕೊನೆ ಜನ್ಮದವರೆಗೆ ತಮ್ಮ ಚಿತ್ರಗಳ ಆಶೀರ್ವಾದ ಕೊಡುತ್ತಿರುತ್ತವೆ. ಸ್ವಲ್ಪ ಸಮಯದ ಸುಖ ಶಾಂತಿಯನ್ನು ಅನುಭವ ಮಾಡಿಸುತ್ತದೆ ಅಂದಾಗ ತಮ್ಮ ಹೋಲಿ ಅಥವಾ ಪವಿತ್ರತೆ ಹಾಗೂ ಪ್ರಪಂಚದವರ ಹೋಲಿಗೆ ಎಷ್ಟು ಅಂತರ ಇದೆ. ಭಲೆ ಮನೋರಂಜನೆಗಾಗಿ ತಾವು ಸಹ ಸ್ವಲ್ಪ ಆಚರಣೆ ಮಾಡ್ತೀರಿ. ಆದರೆ ಪರಮಾತ್ಮನ ಸಂಘದ ಬಣ್ಣ ಹಾಗೂ ಕಂಬೈಂಡ್ ಸ್ವರೂಪದ ಯಥಾರ್ಥ ಹೋಲಿಯನ್ನು ತಾವು ಆಚರಣೆ ಮಾಡ್ತೀರಿ. ಹೋಲಿಯನ್ನು ಮನುಷ್ಯರು ಸಹ ಭಿನ್ನ ಭಿನ್ನ ರೂಪದಲ್ಲಿ ಆಚರಣೆ ಮಾಡ್ತಾರೆ. ಹೇಗೆ ತಮಗೆ ಗೊತ್ತಿದೆ, ಹೋಲಿ ಶಬ್ದದ ರಹಸ್ಯ ಸಹ ಇದೆ. ಯಾವುದನ್ನು ತಾವೇ ತಿಳ್ಕೊಂಡಿದ್ದೀರಿ ತಾವೇ ಆಚರಣೆ ಮಾಡ್ತೀರಿ. ಹೋಲಿಯ ಅರ್ಥವೇ ಕಳೆದು ಹೋಗಿದೆ. ಹೋಲಿ ಕಳೆದು ಹೋಗಿರುವುದು ಕಳೆದು ಹೋಗಿದೆ ಅಂದಾಗ ತಾವೆಲ್ಲರೂ ಹಳೆಯ ಜೀವನ, ಹಳೆಯ ಮಾತುಗಳು, ಹಳೆಯ ಸಂಸ್ಕಾರ, ಹಳೆಯ ವ್ಯರ್ಥ ಸಂಕಲ್ಪವನ್ನು ಹೋಲಿ ಕಳೆದು ಬಿಟ್ಟಿದ್ದೀರಲ್ಲವೇ. ಕಳೆದು ಹೋಗಿರುವುದನ್ನು ಕಳೆಯುವುದು ಅರ್ಥಾತ್ ಹೋಲಿ ಮಾಡುವುದು. ಈ ರೀತಿ ಮಾಡಿದ್ದೀರಾ? ಅಥವಾ ಈಗಲೂ ಸಹ ಎಂದಾದರೂ ಹಳೆಯ ಸಂಸ್ಕಾರ ಬಂದು ಬಿಡ್ತದೆ, ತಮ್ಮ ಜನ್ಮವೇ ಹೊಸದೆಂದಾಗ ತಾವೆಲ್ಲರೂ ಮರುಜೀವ ಆಗಿದ್ದೀರಲ್ಲವೇ. ಆಗಿದ್ದೀರಾ? ಮರುಜೀವ ಆಗಿದ್ದೀರಾ? ಕೈ ಎತ್ತಿ. ಒಳ್ಳೆಯದು. ಹೊಸ ಜನ್ಮ ಆಗಿಬಿಟ್ಟಿದೆ ಅಂದಮೇಲೆ ಹಳೆಯ ಜನ್ಮ ಹೇಗೆ ನೆನಪಿಗೆ ಬರ್ತದೆ? ಹಳೆಯದು ಹಳೆಯದಾಗಿ ಬಿಟ್ಟಿದೆ. ಒಂದು ವೇಳೆ ಕಳೆದು ಹೋಗಿರುವ ಮಾತುಗಳು ಅಥವಾ ಸಂಕಲ್ಪ, ಸಂಸ್ಕಾರ ಇಮರ್ಶ್ ಆಗಿದ್ದರೆ ಏನು ಹೇಳ್ತಾರೆ? ಹೋಲಿ ಆಚರಣೆ ಮಾಡಿದ್ದೀರಾ? ಕಳೆದು ಹೋಗಿರೋದನ್ನು ಮರೆತಿಲ್ಲ, ಹೋಲಿ ಮಾಡಿಲ್ಲ. ಪರಮಾತ್ಮನ ಸಂಘದ ಬಣ್ಣ ಚೆನ್ನಾಗಿ ಹಾಕಿಕೊಂಡಿಲ್ಲ. ಪರಮಾತ್ಮನ ಸಂಘದ ಬಣ್ಣ ಹಾಕಿಕೊಳ್ಳುವುದು ಅರ್ಥಾತ್ ಹಳೆಯ ಜನ್ಮವನ್ನು ಮರೆಯುವುದು, ಹಳೆಯ ಮಾತುಗಳನ್ನು ಮರೆಯುವುದು. ಏಕೆಂದರೆ ಮರುಜೀವ ಆಗಿದ್ದೀರಲ್ಲವೇ. ಹೇಗೆ ಶರೀರದಿಂದ ಒಂದು ಜನ್ಮ ಬಿಟ್ಟು ಇನ್ನೊಂದು ಜನ್ಮ ಪಡೆದುಕೊಂಡಾಗ ಹಳೆಯ ಜನ್ಮ ನೆನಪು ಬರ್ತದೇನು ಅಂದಾಗ ತಾವೆಲ್ಲರೂ ಬ್ರಾಹ್ಮಣ ಜನ್ಮವನ್ನು ಧಾರಣೆ ಮಾಡುವವರಾಗಿದ್ದೀರಿ ಅಂದಮೇಲೆ ಹಿಂದಿನ ಜನ್ಮದ ಸಂಸ್ಕಾರ ಯಾವುದಕ್ಕೆ ನನ್ನ ಸಂಸ್ಕಾರ ಎಂದು ಹೇಳ್ತೀರಿ? ಅದು ನಿಮ್ಮದೇನು? ಇದು ಬ್ರಾಹ್ಮಣ ಜೀವನ ಸಂಸ್ಕಾರವೇನು? ಕೆಲವೊಮ್ಮೆ ಹುಡುಗಾಟಿಕೆ, ಕೆಲವೊಮ್ಮೆ ರಾಯಲ್ ಆಲಸ್ಯದ್ದು ಬಹಳ ಭಿನ್ನ ಭಿನ್ನ ರೂಪಗಳಿವೆ. ಕೆಲವೊಮ್ಮೆ ಇದರ ಮೇಲೆ ಕ್ಲಾಸ್ ಮಾಡಬೇಕು. ಆಲಸ್ಯ ಎಷ್ಟು ಪ್ರಕಾರ ಇದೆ ಮತ್ತು ಎಷ್ಟು ರಾಯಲ್ ರೂಪದಲ್ಲಿ ಬರ್ತದೆ. ಬ್ರಾಹ್ಮಣ ಜೀವನ ಅರ್ಥಾತ್ ಹೊಸ ಜೀವನ, ಇದರಲ್ಲಿ ಹಳೆಯದು ಇರಲು ಸಾಧ್ಯವಿಲ್ಲ. ಈ ದಿನ ಹೋಲಿಯನ್ನು ಆಚರಣೆ ಮಾಡಲು ಬಂದಿದ್ದೀರಲ್ವೇ. ಹೋಲಿ ಅರ್ಥಾತ್ ಕಳೆದು ಹೋಗಿರುವುದನ್ನು ಮರೆಯುವುದು ಅಂದಾಗ ಇಂದು ಹೋಲಿ ಆಚರಣೆ ಮಾಡುವುದು ಅರ್ಥಾತ್ ಹಳೆಯ ಸಂಸ್ಕಾರದ ಹೋಲಿಯನ್ನು ಸುಡುವುದು. ಸುಟ್ಟಿದ ಮೇಲೆ ಆಚರಣೆ ಮಾಡಲಾಗ್ತದೆ. ಈಗ ತಮ್ಮದು ಆಚರಣೆ ಮಾಡುವ ಸ್ವರೂಪವಾಗಿದೆ. ಸುಟ್ಟು ಹಾಕಿದ್ದೀರಿ, ಈಗ ಆಚರಣೆ ಮಾಡಬೇಕು. ಪ್ರಭುವಿನ ಸಂಘದ ಬಣ್ಣದ ಮಜಾ ಪಡೆದುಕೊಳ್ಳುವವರಾಗಿದ್ದೀರಿ. ಕಂಬೈಂಡ್ ಆಗಿರುವ ಅನುಭವ ಮಾಡುವವರಾಗಿದ್ದೀರಿ. ಏಕೆ? ಪವಿತ್ರ ತಂದೆ ತಮ್ಮ ಮೇಲೆ ಪವಿತ್ರರಾಗುವ ಬಣ್ಣವನ್ನು ಹಾಕಿದ್ದಾರೆ. ಇಂದು ಎಂಥ ಹೋಲಿಯನ್ನು ಆಚರಣೆ ಮಾಡ್ತೀರಿ? ಇಂದು ವಿಶೇಷವಾಗಿ ಯಾವುದೇ ಹಳೆಯ ಸಂಸ್ಕಾರವನ್ನು ಬರಲು ಬಿಡಬೇಡಿ. ಈ ಹೋಲಿಯನ್ನು ಆಚರಣೆ ಮಾಡಬೇಕು. ಆಚರಣೆ ಮಾಡಲು ಸಾಧ್ಯವೇ? ಅಥವಾ ಕೆಲವೊಮ್ಮೆ ಹಳೆಯ ಸಂಸ್ಕಾರ ಬಂದು ಬಿಡ್ತದೆಯೇ? ನಾನು ಮಾಡಲು ಬಯಸುವುದಿಲ್ಲ, ಆದರೆ ನನ್ನ ಸಂಸ್ಕಾರ ಆಗಿದೆ ಎನ್ನುವುದು ರಾಯಲ್ ಶಬ್ದವಾಗಿದೆ. ಈ ಶಬ್ದವನ್ನು ಇಂದು ದೃಢ ಸಂಕಲ್ಪದ ವಿಧಿಯ ಮೂಲಕ ಸಮಾಪ್ತಿ ಮಾಡಿಬಿಡಿ. ಇಂದು ಅಂಥ ಹೋಲಿಯನ್ನು ಸದಾ ಕಾಲಕ್ಕೆ ಆಚರಣೆ ಮಾಡುವ ಸಾಹಸ ಇಟ್ಟುಕೊಳ್ಳುತ್ತೀರಾ?
ಅಥವಾ ಕೆಲವೊಮ್ಮೆ ಆಚರಣೆ ಮಾಡ್ತೀರಾ. ಇಂದಿನಿಂದ ಹಳೆಯ ಸಂಸ್ಕಾರ ಸಮಾಪ್ತಿ, ಕಳೆದು ಹೋಗಿರುವುದು ಕಳೆದು ಹೋಗಿತ್ತು, ಹೊಸ ಜನ್ಮ ಆಗಿದೆ, ಹಳೆಯ ಜನ್ಮ ಸಮಾಪ್ತಿ ಆಗಿದೆ ಎಂದು ಯಾರು ತಿಳ್ಕೊಂಡಿದ್ದೀರಿ? ಇಂಥ ಸಾಹಸ ಇಟ್ಟುಕೊಳ್ಳುವ ತಂದೆ ಮಧುರಾತಿ ಮಧುರ ಮುದ್ದಾದ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳಲ್ಲವೇ? ಅಂದಾಗ ಈ ಸಂಕಲ್ಪ ದೃಢವಾಗಿರಬೇಕು. ಕೇವಲ ಸಂಕಲ್ಪ ಅಲ್ಲ, ದೃಢ ಸಂಕಲ್ಪ ಮಾಡುವ ಸಾಹಸವಿದೆಯೇ? ಕೈ ಎತ್ತಿ ನೋಡಿ. ಎಲ್ಲರೂ ಸಾಹಸ ಇಟ್ಟಿದ್ದೀರಾ? ಕೆಲವರು ಉಳ್ಕೊಂಡರೂ ಅವೆಲ್ಲರೂ ಜೊತೆಗಾರರಲ್ಲವೇ? ಪಕ್ಕಾ ಜೊತೆಗಾರರಲ್ಲವೇ? ಎರಡೂ ಕೈಗಳನ್ನೆತ್ತಿ ಇವರೆಲ್ಲರ ಫೋಟೋವನ್ನು ತೆಗಿರಿ, ಒಳ್ಳೆಯದು. ಡಬಲ್ ವಿದೇಶಿಯರು ಸಹ ಕೈ ಎತ್ತುತ್ತಿದ್ದಾರೆ. ಬಾಪ್ದಾದಾರವರು ತಮಗೆ ಹೋಲಿ ಕಳೆದು ಹೋಗಿರುವುದನ್ನು ಮರೆಯುವುದು, ಆ ರೂಪದಲ್ಲಿ ಆಚರಣೆ ಮಾಡುವ ಪದಮದಷ್ಟು ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ. ಈಗ ಅಪ್ಪಿ ಆದರೂ ತಮ್ಮ ಮುಖದಿಂದ ಈ ಶಬ್ದ ಬರಬಾರದು. ನನ್ನ ಸಂಸ್ಕಾರ, ರಾವಣನ ಸಂಸ್ಕಾರವನ್ನು ನನ್ನ ಸಂಸ್ಕಾರ ಎಂದು ಹೇಳಿದ್ದೀರಿ. ಕಮಾಲಾಗಿದೆ. ತಪ್ಪಾಗಿ ಹೇಳಿಬಿಡ್ತಾರೆ. ನಂತರ ಆಂತರಿಕವಾಗಿ ಮನಸ್ಸು ತಿನ್ನುತ್ತಿರುತ್ತದೆ, ಅನುಭೂತಿಯೂ ಸಹ ಆಗ್ತದೆ. ತಂದೆಯ ಜೊತೆ ಮಾತುಗಳನ್ನು ಸಹ ಆಡ್ತಾರೆ, ಕ್ಷಮೆ ಕೂಡ ತೆಗೆದುಕೊಳ್ತಾರೆ. ಬಾಬಾ ನಾಳೆಯಿಂದ ಈ ತಪ್ಪು ಮಾಡುವುದಿಲ್ಲ, ಮತ್ತೆ ಮಾಡಿಬಿಡ್ತಾರೆ. ಈಗ ಬಾಪ್ದಾದಾರವರು ಏನು ಮಾಡಲಿ? ನೋಡ್ತಾ ಇರಲೇನು? ಈಗ ಈ ಶಬ್ದವನ್ನು ಸುಟ್ಟು ಹಾಕಿ ನೋಡಿ. ಸುಡುವುದರಲ್ಲೂ ಸಹ ಒಂದು ಒಳ್ಳೆಯ ಮಾತನ್ನು ಹೇಳುತ್ತಾರೆ. ಕೋಕಿಯನ್ನು ದಾರವನ್ನು ಕಟ್ಟಿ ಸುಡುತ್ತಾರೆ. ಕೋಕಿ ಬೆಂದ ಮೇಲೆ ತೆಗೆದಾಗ ಕೋಕಿ ಬೆಂದಿರುತ್ತದೆ, ಆದರೆ ದಾರ ಸುಡುವುದಿಲ್ಲ. ಈ ಚಿಹ್ನೆಯೂ ಸಹ ಆತ್ಮ ವಿನಾಶಿ ಹಾಗೂ ಶರೀರ ವಿನಾಶಿ ಎಂದು ಏನು ಓದಿದಿರಿ ತಮ್ಮ ಮೊದಲನೇ ಪಾಠದ್ದಾಗಿದೆ. ತಮ್ಮ ಈ ಹಬ್ಬಗಳು ಅಥವಾ ಶಾಸ್ತ್ರಗಳನ್ನು ಮಾಡುವವರು ತಂದೆಯ ಮಕ್ಕಳೇ ಆಗಿದ್ದಾರೆ. ಆದರೆ ತಾವು ಅಗಲಿ ಹೋಗಿ ಸಿಕ್ಕಿದ್ದೀರಿ. ಆದರೆ ಅವರ ಚಮತ್ಕಾರವೂ ಸಹ ಕಡಿಮೆ ಏನಿಲ್ಲ ಎನ್ನುವುದು ಬಾಪ್ದಾದಾರವರು ನೋಡಿದ್ದಾರೆ. ಹಿಟ್ಟಿನಲ್ಲಿ ಉಪ್ಪು ಹಾಕಿದೆ, ಆದರೆ ಬಹಳ ರಮಣೀಕವಾಗಿ ಮಾಡಿದ್ದಾರೆ. ತಾವು ನೋಡಿ ಪ್ರತಿಯೊಂದು ಹಬ್ಬವನ್ನು ನೆನಪಾರ್ಥವನ್ನಾಗಿ ಮಾಡಿದ್ದಾರೆ. ಆದರೆ ಕೆಲವೊಂದು ಮಾತುಗಳು ಯಾವುದು ಸೂಕ್ಷ್ಮವಾಗಿದೆ ಅದಕ್ಕೆ ಸ್ಥೂಲ ರೂಪವನ್ನು ಕೊಟ್ಟು ಬಿಟ್ಟಿದ್ದಾರೆ. ಆದರೆ ನೆನಪಾರ್ಥವಂತೂ ಮಾಡಿದ್ದಾರಲ್ಲವೇ? ಭಕ್ತಿಯಲ್ಲೂ ಸಹ ಕಡಿಮೆಯಂತೂ ಮಾಡಿಲ್ಲ. ಭಕ್ತಿ ದ್ವಾಪರ ಕಲಿಯುಗದಲ್ಲಿರುವುದು, ಆದರೂ ಸಹ ಯಾವುದಾದರೂ ನೆನಪಾರ್ಥ ಮಾತುಗಳನ್ನು ಇಟ್ಟಿದ್ದಾರೆ. ಅತಿ ವಿಕಾರಿಯಾಗುವುದರಿಂದ ರಕ್ಷಣೆ ಮಾಡಿದ್ದಾರೆ. ಬಾಪ್ದಾದಾರವರು ಈ ಸಾಮಗ್ರಿ ಹಬ್ಬ ಹಾಗೂ ಶಾಸ್ತ್ರ ಮಾಡುವವರಿಗೂ ಸಹ ಅದರ ಫಲವನ್ನು ಕೊಡ್ತಾರೆ. ಆದರೂ ಸಹ ಭಕ್ತಿಯಲ್ಲಿ ಏನಾದರೂ ನೆನಪು ಮಾಡ್ತಾರೆ. ವಿಕಾರಗಳಿಂದ ಸ್ವಲ್ಪ ಸಮಯಕ್ಕಾಗಿ ರಕ್ಷಣೆ ಆಗ್ತದೆ. ಇಂದು ತಾವು ಯಾವ ಹೋಲಿಯನ್ನು ಆಚರಣೆ ಮಾಡಿದ್ದೀರಿ? ಎಂಥ ಹೋಲಿಯನ್ನು ಆಚರಣೆ ಮಾಡಿದ್ದೀರಾ? ಪಕ್ಕ ಆಗಿದೆಯಲ್ಲವೇ? ಆಚರಣೆ ಮಾಡಿದ್ದೀರಾ? ಒಳ್ಳೆಯದು. ನಂತರ ನಾಳೆ ಮಾಯೆ ಬರ್ತದೆ, ಏಕೆಂದರೆ ಮಾಯೆಯೂ ಸಹ ಕೇಳುತ್ತಿರುತ್ತದೆ. ಆದರೆ ತಾವು ಈ ರೀತಿ ಮಾಡಬಾರದು, ತಮ್ಮೊಂದಿಗೆ ಕರೆಯಬಾರದು ಮಾಯೆಯನ್ನು. ಮಜಾ ಇದೆಯಲ್ಲವೇ? ಇದರಲ್ಲಿ ಮಜಾ ಇದೆಯಲ್ಲವೇ? ಮಜಾದಲ್ಲಿ ಇರಬೇಕು. ತಂದೆಯನ್ನು ನೆನಪು ಮಾಡಬೇಕು ಅಂದಾಗ ತಂದೆ ನಮಗೆ ಎಷ್ಟು ಆತ್ಮಿಕ ಬಣ್ಣ ಹಾಕುತ್ತಿದ್ದಾರೆ. ಯಾವುದರಿಂದ ತಾವು ಹೋಲಿ ಹಂಸಗಳಾಗಿಬಿಟ್ಟಿದ್ದೀರಿ? ಹೋಲಿ ಹಂಸ ಅರ್ಥಾತ್ ನಿರ್ಣಯ ಶಕ್ತಿಯುಳ್ಳ ಹೋಲಿ ಹಂಸ. ಯಾವುದಾದರೂ ಕಾರ್ಯವನ್ನು ಮಾಡುತ್ತೀರೆಂದಾಗ ಒಂದು ಸೀಟ್ ಫಿಕ್ಸ್ ಮಾಡಿಕೊಂಡು ಬಿಡಿ. ಮೊದಲು ಈ ಸೀಟಿನಲ್ಲಿ ಸೆಟ್ ಆಗಿ ನಂತರ ನಿರ್ಣಯ ಮಾಡಿ. ಆ ಸೀಟ್ ಗೊತ್ತಿದೆಯೇ? ಆ ಸೀಟ್ ತ್ರಿಕಾಲದರ್ಶಿಯ ಸೀಟ್ ಆಗಿದೆ. ಮೊದಲು ತ್ರಿಕಾಲದರ್ಶಿಯ ಸೀಟ್ನಲ್ಲಿ ಸೆಟ್ ಆಗಿ 3 ಕಾಲಗಳನ್ನು ನೋಡಿ. ಕೇವಲ ವರ್ತಮಾನ ಅಲ್ಲ, ಆದಿ ಮಧ್ಯ ಅಂತ್ಯ 3 ಕಾಲಗಳನ್ನು ನೋಡಿ. 3 ಕಾಲದಲ್ಲಿ ಲಾಭವಿದೆಯೋ ಅಥವಾ ನಷ್ಟ ಇದೆಯೋ ಎಂದು ನೋಡಿ. ಕೆಲವು ಮಕ್ಕಳು ಬಹಳ ಚತುರರಾಗಿದ್ದಾರೆ. ಚತುರತೆ ತಿಳಿಸಲೇನು? ಏನು ಹೇಳುತ್ತಾರೆ? ಹಾಗೆ ಕಾರ್ಯವನ್ನು ನಡೆಸಬೇಕಲ್ಲವೇ? ಆದ್ದರಿಂದ ಕಾರ್ಯವನ್ನು ನಡೆಸಿ ಬಿಟ್ಟಿದ್ದೇನೆ. ಆದರೆ ನನಗೆ ಮಾಡಬಾರದು ಎಂದು ಗೊತ್ತಿದೆ, ಆದರೂ ಮಾಡಿಬಿಟ್ಟೆ. ಹೋಗಲಿ ಬಿಡಿ. ಹೋಗಲಿ, ಮಾಡಿಬಿಟ್ಟಿದ್ದೀರಿ ಅಂದಾಗ ಕರ್ಮದ ಫಲವಂತೂ ಸಿಗುತ್ತದೆ ಅಲ್ಲವೇ? ಅಂದಾಗ ಚತುರತೆ ಮಾಡಬೇಡಿ. ತಂದೆಗೂ ಸಹ ಬಹಳ ಸಮಾಧಾನ ಮಾಡ್ತಾರೆ. ತಪ್ಪು ಮಾಡುತ್ತಾರಲ್ಲವೇ? ನಂತರ ಬಾಪ್ದಾದಾರವರಿಗೆ ಬಾಬಾ ತಾವಂತೂ ದಯಾಸಾಗರನಾಗಿದ್ದೀರಲ್ಲವೇ, ತಾವಂತೂ ಕ್ಷಮಾಸಾಗರನಾಗಿದ್ದೀರಲ್ಲವೇ ಎಂಬ ಮಾತುಗಳನ್ನು ಹೇಳ್ತಾರೆ. ತಂದೆಗೂ ಸಹ ತಾವು ಯಾರಾಗಿದ್ದೀರಿ ಎಂದು ನೆನಪು ಮಾಡುತ್ತಾರೆ. ನನಗೆ ತಿಳಿಸಿ ಸಮಾಪ್ತಿ ಮಾಡಿ ಎಂದು ತಾವು ಹೇಳಿದ್ದೀರಲ್ಲವೇ ಎಂದು ಮಕ್ಕಳು ಹೇಳುತ್ತಾರೆ. ಆದರೆ ಅನುಭೂತಿಯಿಂದ ತಿಳಿಸಿ ಸಮಾಪ್ತಿ ಮಾಡಿಬಿಡಿ. ಒಂದು ಶಬ್ದವನ್ನು ಪಕ್ಕಾ ಮಾಡಿಕೊಂಡು ಬಿಡುತ್ತೀರಿ.
ತಿಳಿಸುವುದಂತೂ ಮಾಡ್ತೀರಿ, ಆದರೆ ಮೊದಲು ದೃಢ ಸಂಕಲ್ಪದಿಂದ ಸ್ವಯಂವನ್ನು ಪರಿವರ್ತನೆ ಮಾಡಿಕೊಂಡು ನಂತರ ತಿಳಿಸಿ. ತಾವು ಹೇಳಿದ್ದಿರಲ್ಲವೇ ಎಂದು ಬಹಳ ಸಮಾಧಾನ ಮಾಡ್ತಾರೆ. ತಾವು ಇದನ್ನು ಹೇಳಿದ್ದಿರಲ್ಲವೇ, ತಾವು ಇದನ್ನು ಹೇಳಿದ್ದಿರಲ್ಲವೇ ಎಂದು ತಂದೆಗೂ ಸಹ ನೆನಪು ಮಾಡಿಸುತ್ತಾರೆ. ಬಹಳ ಚತುರತೆ ಮಾಡ್ತಾರೆ. ಈಗ ಚತುರತೆಯನ್ನು ಮಾಡಬಾರದು, ಸಾಹಸವನ್ನು ಇಟ್ಟುಕೊಳ್ಳಬೇಕು. ಮಾಡಲೇಬೇಕು, ಮಾಡೋಣ ಮಾಡೋಣ ಎಂದು ಹೇಳಬಾರದು. ಬಾಪ್ದಾದ ಪೂರ್ತಿ ದಿನದಲ್ಲಿ ನ ನ ಗೆ ಗೆ ಎನ್ನುವ ಗೀತೆಯನ್ನು ಬಹಳ ಕೇಳ್ತಾರೆ. ಮಾಡೋಣ, ನೋಡೋಣ, ಆಗೋಣ. ಆದರೆ ಎಷ್ಟು ವೇಗವಾಗಿ ನ ನ ಎನ್ನುವವರು ತಂದೆಯ ಜೊತೆ ಹೋಗುತ್ತಾರೇನು? ತಂದೆಯಂತೂ ಎವರಡಿ, ಆದರೆ ನ ನ ಎನ್ನುವವರು ಎವರಡಿ ಆಗಿರಲಿಲ್ಲ ಅಂದಾಗ ತಂದೆಯ ಜೊತೆ ಹೇಗೆ ಹೋಗ್ತೀರಿ? ನೋಡುತ್ತಿರುತ್ತಾರೆ, ತಂದೆಯ ಜೊತೆ ಹೋಗುತ್ತಿದ್ದಾರೆ. ತಂದೆಗೆ ಪ್ರತಿಯೊಬ್ಬ ಮಗುವಿನ ಮೇಲೆ ಬಹಳ ಪ್ರೀತಿ ಇದೆ. ತನ್ನ ಮಕ್ಕಳಾಗಿ ಜೊತೆ ಬರದೇ ಇರುವುದು ತಂದೆಗೆ ಇಷ್ಟ ಇಲ್ಲ. ಮನೆಗೆ ಹಿಂತಿರುಗುವ ಸಮಯ ಬಂದು ಬಿಟ್ಟಿದೆ ಅಂದಾಗ ಮನೆಗೆ ಹೋಗುವುದಿಲ್ಲವೇನು? ಏಕೆಂದರೆ ಮನೆಗೆ ಹೋಗಿ ನಂತರ ರಾಜ್ಯದಲ್ಲಿ ಬರಬೇಕು. ಜೊತೆಯಲ್ಲಿ ಮನೆಗೆ ಹೋಗಿಲ್ಲವೆಂದರೆ ಬ್ರಹ್ಮ ತಂದೆಯ ಜೊತೆ ರಾಜ್ಯದಲ್ಲೂ ಸಹ ಬರುವುದಿಲ್ಲ, ಹಿಂದೆ ಬರ್ತಾರೆ. ಅಂದಾಗ ತಮ್ಮ ವಾಯಿದೆ ಏನು? ಜೊತೆಯಲ್ಲಿ ಹೋಗುತ್ತೇವೆಯೋ ಅಥವಾ ಬಂದು ಬಿಡೋಣ ಎನ್ನುತ್ತೀರೋ? ಇದರಲ್ಲೂ ಸಹ ನಾಣ ಎಂದು ಸೇರಿಸುತ್ತಾರೆ. ತಲುಪಿ ಬಿಡುತ್ತೇವೆ ನೋಡಿ ಬಾಬಾ, ಖಂಡಿತ ತಲುಪಿ ಬಿಡುತ್ತೇವೆ ಅಂದಾಗ ಈ ಭಾಷೆಯನ್ನು ಈಗ ಸಮಾಪ್ತಿ ಮಾಡಿ ಒಳ್ಳೆಯದು. ಮೊದಲು ಬಾಪ್ದಾದಾರವರು ಎಲ್ಲ ಕಡೆ ಇರುವ ಸರ್ವ ಮಕ್ಕಳನ್ನು ಸಹ ನೋಡ್ತಾ ಇದ್ದಾರೆ. ದೂರ ಕುಳಿತಿದ್ದರೂ ವಿಜ್ಞಾನದ ಸಾಧನೆಗಳ ಮೂಲಕ ಹೆಚ್ಚಿನ ಸ್ಥಾನಗಳಲ್ಲಿ, ಸೇವಾ ಕೇಂದ್ರಗಳಲ್ಲಿ ಅವರು ಸಹ ಬಾಪ್ದಾದಾರವರನ್ನು ನೋಡುತ್ತಿದ್ದಾರೆ. ತಾವು ಟೋಲಿ ತಿನ್ನುತ್ತೀರಲ್ಲವೇ, ಅವರು ಸಹ ಟೋಲಿಯನ್ನು ಹಂಚುತ್ತಾರೆ. ಅಂದಾಗ ಬಾಪ್ದಾದಾರವರು ದೂರ ಇದ್ದರೂ ಹೇಗೆ ಸಮೀಪತೆಯನ್ನು ಅನುಭವ ಮಾಡ್ತಾ ಇದ್ದಾರೆ ಎನ್ನುವುದು ನೋಡುತ್ತಿದ್ದಾರೆ. ಎಲ್ಲ ಕಡೆ ಇರುವ ಮಕ್ಕಳು ಯಾರು ತಂದೆಯ ಸಮಾನ ಸಂಪನ್ನ ಸಂಪೂರ್ಣರಾಗಬೇಕು, ಈ ಸಂಕಲ್ಪವನ್ನು ಧಾರಣೆ ಮಾಡಿಕೊಂಡಿದ್ದೀರಿ ಮತ್ತು ದೃಢತೆಯ ಬಲವನ್ನ ಸಮಯಕ್ಕೆ ಈ ಸಂಕಲ್ಪವನ್ನು ಕೊಡುತ್ತಿರುತ್ತಾರೆ. ಅಂಥ ಎಲ್ಲ ಕಡೆಯ ಶುಭ ಸಂಕಲ್ಪವನ್ನು ಧಾರಣೆ ಮಾಡುವ ಜೊತೆಗೆ ತಂದೆಯ ಆಸ್ತಿಗಳನ್ನು ಪೂರ್ಣ ಮಾಡುವ ಆಶಾ ನಕ್ಷತ್ರಗಳೇ ಜೊತೆಗೆ ದಾದಿ ಮಾತನ್ನು ಈಗ ಕರ್ಮಾತೀತ ಆಗಲೇಬೇಕು ಮತ್ತು ಮಮ್ಮಾರವರ ಮಾತು ಸದಾ ಏನು ಮಾಡಬೇಕು ಅದನ್ನು ಹಿಂದೆ ಮಾಡಿ, ನಾಳೆ ಮೇಲೆ ಬಿಡಬೇಡಿ. ಮತ್ತು ದೀದಿಯವರ ಮಾತು ಕೂಡ ಈಗ ಮನೆಗೆ ಹೋಗಬೇಕು, ಇದು ಕಿವಿಯಲ್ಲಿ ಮೊಳಗುತ್ತಿರಬೇಕು. ಈಗ ಪದೇ ಪದೇ ಮನೆಗೆ ಹೋಗಬೇಕು, ಕರ್ಮಾತೀತರಾಗಬೇಕು, ಮನೆಗೆ ಹೋಗಬೇಕು ಎಂದು ಈಗ ಗುಂಗಲ್ಲಿರಿ. ಈ ಮಾತುಗಳನ್ನು ಪದೇ ಪದೇ ಸ್ಮೃತಿಯಲ್ಲಿ ತೆಗೆದುಕೊಂಡು ಬರುವ ಸಮರ್ಥ ಆತ್ಮಗಳಿಗೆ, ಬಾಪ್ದಾದಾರವರ ಪವಿತ್ರ ಮಕ್ಕಳಿಗೆ ಹೋಲಿಯ ಶುಭಾಶಯಗಳು. ಮತ್ತು ಜೊತೆಗೆ ಬಾಪ್ದಾದಾರವರು ಮೊದಲೇ ಮಧುಬನದ ಮಿಠಾಯಿಗಿಂತ ಮೊದಲು ಮುಖ ತೆರೆಯಿರಿ ಮತ್ತು ಮಿಠಾಯಿ ತಿಂದಿದ್ದೀರಾ ಅಂದಾಗ ಎಲ್ಲರಿಗೆ ಬಹಳ ಬಹಳ ಪದಮ ಗುಣ. ಬಾಪ್ದಾದಾರವರ ಮತ್ತು ಅಡ್ವಾನ್ಸ್ ಪಾರ್ಟಿಯ ಎಲ್ಲ ಮಕ್ಕಳಿಗೆ ನೆನಪು, ಪ್ರೀತಿ ಹಾಗೂ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ವರದಾನವಾಗಿದೆ: ಸರ್ವ ಆತ್ಮರ ಪ್ರತಿ ಸ್ನೇಹ ಹಾಗೂ ಶುಭಚಿಂತಕನ ಭಾವನೆ ಇಡುವಂತಹ ದೇಹಿ ಅಭಿಮಾನಿ ಭವ. ಹೇಗೆ ಮಹಿಮೆ ಮಾಡುವಂತಹ ಆತ್ಮನ ಪ್ರತಿ ಸ್ನೇಹದ ಭಾವನೆ ಇರುವುದು, ಹಾಗೆ ಯಾವಾಗ ಯಾರೇ ಶಿಕ್ಷಣ ಸೂಚನೆಯನ್ನು ಕೊಡುವರೆಂದರೆ ಅದರಲ್ಲಿಯೂ ಆತ್ಮನ ಬಗ್ಗೆ ಇವರು ನನಗಾಗಿ ಅತಿ ಶ್ರೇಷ್ಠವಾದ ಶುಭಚಿಂತಕರಾಗಿದ್ದಾರೆ ಎಂಬ ಸ್ನೇಹದ ಶುಭಚಿಂತನೆಯ ಭಾವನೆ ಇರಲಿ. ಇಂತಹ ಸ್ಥಿತಿಗೆ ದೇಹಿ ಅಭಿಮಾನಿ ಸ್ಥಿತಿ ಎಂದು ಹೇಳಲಾಗುವುದು. ಒಂದು ವೇಳೆ ದೇಹಿ ಅಭಿಮಾನಿ ಆಗಿಲ್ಲದಿದ್ದರೆ ಅವಶ್ಯವಾಗಿ ದೇಹಾಭಿಮಾನವೇ ಇದೆ. ಅಭಿಮಾನ ಇರುವರೆಂದಿಗೂ ತನ್ನ ಅಪಮಾನವನ್ನು ಸಹನೆ ಮಾಡಲು ಸಾಧ್ಯವಿಲ್ಲ. ಸ್ಲೋಗನ್: ಸದಾ ಪರಮಾತ್ಮನ ಪ್ರೀತಿಯಲ್ಲಿ ಮುಳುಗಿರುತ್ತೀರೆಂದರೆ ದುಃಖಗಳ ಪ್ರಪಂಚವು ಮರೆತು ಹೋಗುವುದು. ಅವ್ಯಕ್ತ ಸೂಚನೆ: ನಿಶ್ಚಯದ ಫೌಂಡೇಶನ್ ತಳಪಾಯವನ್ನು ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. ಯಾವಾಗ ದೊಡ್ಡವರ ಕೈಯಲ್ಲಿ ಕೈ ಇದ್ದಾಗ ಚಿಕ್ಕವರು ಚಿಂತೆ ಇಲ್ಲದೆ ನಿಶ್ಚಿಂತರಾಗಿ ಬಿಡುತ್ತಾರೆ. ನಿಮಗೆ ನಿಶ್ಚಯವಿದೆ, ಪ್ರತಿ ಕರ್ಮದಲ್ಲಿ ಬಾಪ್ದಾದಾರವರು ನಮ್ಮ ಜೊತೆ ಇದ್ದಾರೆ ಮತ್ತು ಈ ಅಲೌಕಿಕ ಜೀವನದ ಕೈ ಅವರ ಕೈಯಲ್ಲಿದೆ. ಅರ್ಥಾತ್ ಜೀವನವು ಅವರಿಗೆ ಅರ್ಪಣೆಯಾಯಿತೆಂದರೆ ಜವಾಬ್ದಾರಿಯು ಅವರದ್ದಾಗಿ ಬಿಡುತ್ತದೆ. ಎಲ್ಲ ಹೊರೆಯನ್ನು ತಂದೆಗೆ ಬಿಟ್ಟುಕೊಟ್ಟು ಹಗುರವಾಗಿರಿ. ಆಗ ನಿಶ್ಚಿಂತರಾಗಿರುತ್ತೀರಿ ಮತ್ತು ಪ್ರತಿ ಕಾರ್ಯವೂ ನಿಖರವಾಗಿರುವುದು. ಓಂ ಶಾಂತಿ.